ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ 16 ವರ್ಷಕ್ಕಿಂತ ಕೆಳಗಡೆ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮೊಂದು ಕರ್ನಾಟಕದ ಗೋರ್ಮೆಂಟ್ ಬಿಗ್ ಶಾಕ್ ಕೊಟ್ಬಿಟ್ಟಿದೆ. ಏನಪ್ಪ ಶಾಕ್ ಅಂದರೆ ಆಲ್ರೆಡಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಏನಪ್ಪ ಮಾರ್ಚ್ 6ನೇ ತಾರೀಕು ನಮ್ಮೊಂದು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಏನು ಮಾಡಿದರೆ, ನಮ್ಮೊಂದು ಕರ್ನಾಟಕದ ಸರ್ಕಾರದೊಂದು ಅಂದರೆ ನಮ್ಮ ಕರ್ನಾಟಕ ಸ್ಟೇಟ್ ಬಜೆಟ್ 2026-2027ನೇ ಬಜೆಟು ಮಂಡನೆ ಮಾಡಿದರೆ ಅದರಲ್ಲಿ ಒಂದು ಹೊಸ ರೂಲ್ಸ್ ಬಂದಿದೆ. ಏನಪ್ಪ ರೂಲ್ಸ್ ಅಂದರೆ, ಇನ್ನು ಮುಂದೆ ನೀವು ಯಾರೆಲ್ಲ 16 ವರ್ಷಕ್ಕಿಂತ ಕೆಳಗಡೆ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ನೀವು ಯಾವುದೇ ರೀತಿಯ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಅನ್ನೋ ಒಂದು ಈ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಇದರಿಂದ ತುಂಬ ಜನ ನನಗೂ ಕೂಡ ಇನ್ಸ್ಟಾಗ್ರಾಮ್ ಮೆಸೇಜ್ ಆಗಿರ್ಬೋದು ತುಂಬ ಜನ ಮಾಡ್ತಾರೆ, ಬ್ರದರ್ ಇದು ನಿಜಾನ, ಈ ಬಜೆಟ್ ಪಾಸ್ ಆಗಿದೆ, ಇನ್ನು ಮುಂದೆ ನಾವು ಯೂಸ್ ಮಾಡೋಕ್ಕೆ ಸಾಧ್ಯವಾಗಲ್ಲ, ಏನು ಇದ್ರ ಬಗ್ಗೆ ಕ್ಲಿಯರಾಗಿ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ಆ ಬಜೆಟ್ ಏನು ಸೋಷಿಯಲ್ ಮೀಡಿಯಾ ನೀವು ಇನ್ನು ಮುಂದೆ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಏನು ಎಲ್ಲ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಜಸ್ಟ್ ಈ ಒಂದು ವಿಡಿಯೋ ನೋಡಬೇಕು. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನಿಮ್ಗೆ ಕ್ಲಿಯರ್ ಅರ್ಥ ಆಗಿಬಿಡುತ್ತೆ. ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೋದಾ, ಏನಾಗುತ್ತೆ ಏನೆಲ್ಲ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ಸ್ಟಾಪ್ ಮಾಡ್ಕೋದು ಮುಂಚೆ ನೀವೆಲ್ಲ ನಮ್ಮ ಫ್ಯಾಮಿಲಿಸ್ ಎಲ್ಲ ಇರ್ತೀನಿ, ಸ್ವಲ್ಪ ಮುಂದೆ ಬಂದಿದ್ದರೆ ತಾನೆ ಪ್ಲೀಸ್ ಕರ್ಸನ್ ಬೇಗ ಒಂದು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬಂದುಬಿಟ್ಟು ನನ್ನ ಕ್ಲಿಕ್ ಮಾಡಿ ಮರಿಬೇಡಿ ಅಂತ ಇವತ್ತಿನ ಒಂದು ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ ಒಂದು ಬಜೆಟ್ 2025-2027 ಇದು 17ನೇ ಬಜೆಟ್ ನಮ್ಮ ಕರ್ನಾಟಕದಲ್ಲಿ ನಡೀತಿರೋ ಬಜೆಟ್. ಇದು 17ನೇ ಬಜೆಟು. ಈ ಒಂದು ಬಜೆಟಿನ ಅಷ್ಟು ಅಮೌಂಟ್ ಕೇಳಿದ್ರೆ ಶಾಕ್ ಆಗಿಬಿಡ್ತಾರೆ. ಎಷ್ಟಪ್ಪ 4.48 ಲಕ್ಷ ಕೋಟಿ ಬಜೆಟ್ ಇದಾಗಿದೆ, ಮಂಡನೆ ಆಗಿದೆ. ಈ ಬಜೆಟನ್ನು ಮಾಡಿದವರು ಯಾರಪ್ಪ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮೊಂದು ಮುಖ್ಯಮಂತ್ರಿ ಆದಂಥವರು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಈ ಬಜೆಟ್ ಬಂದ್ಬಿಟ್ಟು. ಈ ಮೇನ್ ಇಂಪಾರ್ಟೆಂಟ್ ಈ ಬಜೆಟಿನ ಉದ್ದೇಶ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಡಿಜಿಟಲ್ ಮತ್ತು ಸೋಷಿಯಲ್ ಮೀಡಿಯಾ ಮತ್ತು ಹೊಸ ಈ ರೀತಿ ಕೆಲವೊಂದಷ್ಟು ಇದ್ರ ಬಗ್ಗೆ ಮಾಡಿದ್ದಾರೆ ಪ್ಲಾನಿಂಗ್ ಮೇಲೆ ಈ ಬಜೆಟ್ ಇದು ಮಾಡಿದ್ದಾರೆ ಮಂಡನೆ. ಅದರಲ್ಲಿ ಒಂದು ಬಜೆಟ್ ಏನಾಗಿದೆ, ಅದರಲ್ಲಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮೇಲೆ ಕೂಡ ಒಂದು ಬಜೆಟ್ ಇದೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಮೇಲೆ ಒಂದು ಬಜೆಟ್ ಇದೆ. ಅಂದರೆ ಬಜೆಟನ್ನು ಒಂದು ರೂಲ್ಸ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳ್ತಾನೆ, ಅದಕ್ಕಿಂತ ಮುಂಚೆ ನೀವು ಎಲ್ಲರಿಗೆ ಎಲ್ಲರಿಗೂ ಹೇಳೋದೇನಾದ್ರೆ, ವೀಡಿಯೋ ನೋಡ್ತಾ ಇದ್ದಾರೆ ತಾನೆ ಪ್ಲೀಸ್ ಲೈಕ್ ಮಾಡಿ ಮರಿಬೇಡಿ. ಜಸ್ಟ್ ಅನ್ನೋಲ್ಲ, ಈಗ ನಮಗೆ ಮೊದಲು ಒಟ್ಟು ಬಜೆಟ್ ಏನಪ್ಪ ಅಂದ್ರೆ ತುಂಬ ಸಿಂಪಲು, ಕ್ಲಿಯರ್ ಹೇಳ್ಬೇಕು. ಸೋಷಿಯಲ್ ಮೀಡಿಯಾ ಮೇಲೆ ಒಂದು ಹೊಸ ರೂಲ್ಸು. ಏನಪ್ಪ ರೂಲ್ಸ್ ಅಂದರೆ ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕ್ರೆ ಏನೂ ಇಲ್ಲ. ನಾನು ನಿಮಗೆ ಈ ರೂಲ್ಸ್ ಹೇಳೋಕ್ಕಿಂತ ಮುಂಚೆ ನಮ್ಮ ಸಿದ್ದರಾಮಯ್ಯ ಅವರು ಮಾತಾಡಿದಂಥ ಒಂದು ಕ್ಲಿಪ್ಸ್ ಹಾಕ್ತೀನಿ, ಆ ಕ್ಲಿಪ್ಸ್ ನೋಡ್ಕೊಳ್ಳಿ. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ವಿದ್ಯಾರ್ಥಿಗಳ ಆರೋಗ್ಯ, ಭವಿಷ್ಯ ಮತ್ತು ವ್ಯಕ್ತಿತ್ವ ರೂಪಿಸುವ ಸ್ಥಳವಾಗಿರುವ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ತಡೆಯಲು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮ, ಕಠಿಣ ನಿಯಮ ಹಾಗೂ ಸಹಾಯ ಕೇಂದ್ರಗಳ ಮೂಲಕ ಮಾದಕ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗುವುದು. ಈಗ ನೀವು ಕ್ಲಿಪ್ ನೋಡಿದ್ರಲ್ಲ, ಏನಪ್ಪ ಅಂದ್ರೆ ತುಂಬಾ ಸಿಂಪಲ್. ಸೋಷಿಯಲ್ ಮೀಡಿಯಾ ಮೇಲೆ ನಮ್ಮ ಬಜೆಟ್ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ ತುಂಬಾ ಸಿಂಪಲ್. 16 ವರ್ಷಕ್ಕಿಂತ ಏನಾದರೂ ಕೆಳಗಡೆ ಇರುವಂತ ಹುಡುಗರು, ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಏನಿದಾರಲ್ಲ ನಮ್ಮ ಚಿಲ್ಡ್ರನ್ಸ್, ಅವ್ರಿಗೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ. ಏನಪ್ಪ ಅಂದ್ರೆ, ನೀವು ಯಾವುದೇ ರೀತಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದೇ ರೀತಿ ಫೇಸ್ಬುಕ್ ಆಗಿರ್ಬೋದು, ಯಾವುದೇ ರೀತಿ ಯಾವುದೇ ರೀತಿ ಯೂಟ್ಯೂಬ್ ಆಗಿರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಯೂಸ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಯಾಕಪ್ಪ ಅಂದ್ರೆ ಅವ್ರು ಏನು ಮಾಡಿದ್ದಾರೆ, ನಮ್ಮ ಒಂದು ಗೌರ್ಮೆಂಟ್ ಏನು ಮಾಡಿದೆ, ತುಂಬ ಸಿಂಪಲ್ 3 ಸ್ಟೆಪ್ ಮೂಲಕ ಮಾಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಏನು ಮಾಡಿದೆ, ಇದರ ರೂಲ್ಸ್ ಬಂದ್ಬಿಟ್ಟು ಇದು ಪಾಸಿಬಲ್ ರೂಲ್ಸ್ ಅಂತ ಈ ರೀತಿ ಮಾಡ್ಕೊಂಡಿದ್ದಾರೆ. ಏನಂದರೆ ಇದು ಏನೆಲ್ಲ ಮಾಡಿದ್ದಾರೆ ಅದನ್ನು ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕು. ಮೊದಲೇ ಬಂದ್ಬಿಟ್ಟು ನೀವು ಯಾವುದೇ ರೀತಿ ಪ್ಲಾಟ್ಫಾರ್ಮ್, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಾಗಲ್ಲ ಇನ್ನು ಮುಂದೆ. ಯಾಕಪ್ಪ ಅಂದ್ರೆ ನಿಮ್ಮ ಹೆಸರ ಮೇಲೆ ನೀವು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಇನ್ನು ಮುಂದೆ ಏಜ್ ವೆರಿಫಿಕೇಷನ್ ಸಿಸ್ಟಮ್ ಮಾಡ್ತಾರೆ. ಸೆಕೆಂಡ್ ಬಂದ್ಬಿಟ್ಟು 16 ವರ್ಷಕ್ಕಿಂತ ಏನು ಅಂತ ಹೇಳಿದ್ರೆ ಏಜ್ ರಿಸ್ಟ್ರಿಕ್ಷನ್ ಇದನ್ನಾಗಿ ನಿಮ್ಮ ಒಂದು ಅಕೌಂಟ್, ಸೋಷಿಯಲ್ ಮೀಡಿಯಾ ಅಕೌಂಟ್ ಇನ್ನು ಏನು ಮಾಡ್ತಾರೆ, ರಿಮೂವ್ ಕೂಡ ಮಾಡ್ಬೋದು. ಅಕೌಂಟ್ ಈಗ ಆಲ್ರೆಡಿ ಇದ್ರೆ ಅದನ್ನ ರಿಮೂವ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಮೂರನೇದು ಬಂದ್ಬಿಟ್ಟು ಇದು ನಿಮ್ಮ ಪೇರೆಂಟ್ಸ್ ಕಂಟ್ರೋಲ್ ಸಿಸ್ಟಮ್ಗೋಸ್ಕರ ಮಾಡಿದ್ದಾರೆ. ಆ್ಯಕ್ಚುಲಿ 3 ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ, ಒಂದು ಏಜ್ ರಿಸ್ಟ್ರಿಕ್ಷನ್ ಅಂದರೆ ಏಜ್ ವೆರಿಫಿಕೇಷನ್ ಕೂಡ ಇಡ್ಬೋದು.
ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಏಜ್ ಇನ್ನು ಲಿಮಿಟೆಡ್ ಅಂತ ಇದು ಕೂಡ ಇದೆ, ಅದು ಮೇನ್ ಇಂಪಾರ್ಟೆಂಟ್. 16 ವರ್ಷ ತೆಳಗಡೆ ಇದ್ದರೆ ನೀವು ಯಾವುದೇ ರೀತಿ ಯೂಸ್ ಮಾಡೋಕ್ಕಲ್ಲ. ಇದು ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಮಾಡೋದಕ್ಕೆ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ತುಂಬ ಸಿಂಪಲ್, ಅದನ್ನು ಕ್ಲಿಯರ್ ಇರಬೇಕು. ಸ್ಟೂಡೆಂಟು ಜಾಸ್ತಿ ಜನ ಏನು ಮಾಡ್ತಾರೆ, ಮೊಬೈಲ್ ಜಾಸ್ತಿ ಅಡಿಕ್ಟ್ ಆಗಿದ್ದಾರೆ, ಮೊಬೈಲ್ ಅಟ್ಯಾಚ್ ಆಗಿದ್ದಾರೆ. ಬೆಳಗ್ಗೆ ಇದ್ದರೆ ಸಾಯಂಕಾಲವರೆಗೂ ಮೊಬೈಲು ಗೇಮಿಂಗ್ ಮಾಡೋದು, ಮತ್ತು ರೀಲ್ಸ್ ನೋಡ್ತಾ ಹೋಗೋದು, ರೀಲ್ಸ್ ಇನ್ನು ಯೂಸ್ ಮಾಡ್ತಾ ಹೋಗೋದು. ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ ಅನ್ನೋದು ಅವರೊಂದು ಎಜುಕೇಷನ್ ಮೇಲೆ ಜಾಸ್ತಿ ಹೊಡ್ತಾ ಕೊಂಡಿದೆ. ಅವರೊಂದು ಎಜುಕೇಷನ್ ಆಗಿರ್ಬೋದು, ಮತ್ತು ಅವರ ಮೆಂಟಲ್ ಮೇಲೆ ಅಂದರೆ ಇದ್ರ ಮೇಲೆ ಜಾಸ್ತಿ ಇದಾಗ್ತದೆ. ಯಾಕಂದ್ರೆ ಒಂದು ಸ್ವಲ್ಪ ಬೇರೆ ಬೇರೆ ಕಂಟೆಂಟ್ ಅವು ಸಜೆಷನ್ ಆಗುತ್ತೆ, ಅದರಿಂದ ಮೆಂಟಲಿ ಡಿಸ್ಟರ್ಬ್ ಆಗುತ್ತಾರೆ, ಮತ್ತು ಜಾಸ್ತಿ ಸ್ಕ್ರೀನ್ಗೆ ಅಡಿಕ್ಟ್ ಆಗ್ತಾರೆ, ಜಾಸ್ತಿ ಇದನ್ನಾಗ್ತಾರೆ ಅಂತೇಳಿ ಏನು ಮಾಡಿದರೆ, ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಒಂದು ಕರ್ನಾಟಕ ಗೌರ್ಮೆಂಟ್ದವ್ರು ಏನು ಮಾಡಿದರೆ, ರೂಲ್ಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಬ್ಯಾನ್ ಆಗಲ್ಲ. ಈ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಈ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ಇದು ಬ್ಯಾನ್ ಆಗಲ್ಲ. ಯಾಕಂದರೆ ಇದರಿಂದ ಎಷ್ಟೋ ಕೋಟ್ಯಾಂತರ ಜನ ಹೊಟ್ಟೆ ನಡೀತಿದೆ, ಅದರಲ್ಲಿ ನಾನು ಒಬ್ಬ. ಆ್ಯಕ್ಚುಲಿ ಬ್ಯಾನ್ ಆಗಲ್ಲ, ತುಂಬ ಜನ ಬ್ಯಾನ್ ಆಗುತ್ತೆ ಅಂತ ತುಂಬ ಜನ ಭಯಪಟ್ಟಿದ್ದಾರೆ. ಯಾವುದೇ ರೀತಿ ಬ್ಯಾನ್ ಆಗಲ್ಲ. ಅದ್ರ ಬಟ್ ಏನಾಗಿದೆ, ರೂಲ್ಸ್ ಮಾಡಿದ್ದಾರೆ. ಅವರು ಏನು ಮಾಡಿದ್ರೆ, ಕೆಲವೊಂದಷ್ಟು ಕಮಿಟಿ ಅಂದರೆ ಇನ್ನೂ ಅದು ಇನ್ನಾಗಿಲ್ಲ, ಕ್ಲಿಯರ್ ಆಗಿಲ್ಲ. ಅದ್ರ ಬಟ್ ಇಷ್ಟು ಅವರು ಹೇಳಿದ್ದಾರೆ. ಅದರಲ್ಲೇ ನೀವು ವಿಡಿಯೋ ಕೂಡ ನೋಡಿದರೆ ಆಲ್ಮೋಸ್ಟ್ ಗೊತ್ತಿದೆ. ಏನಂದರೆ ತುಂಬ ಸಿಂಪಲ್, ಕ್ಲಿಯರ್ ಆಗ್ಬೇಕಾರೆ ಅವರು ಏಜ್ ಲಿಮಿಟ್ ಅಂತಿದೆ. 16 ವರ್ಷಕ್ಕಿಂತ ತೆಲುಗಿನವರು ಏನಾದರೂ ಇದನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಸ್ ಮಾಡೋಕ್ಕೆ ಸಾಧ್ಯವಲ್ಲ. ಇದು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮ್ಮ ಏನಾದರೂ ನಿಮ್ದು ಏಜ್ 16 ಒಳಗಡೆ ಇದ್ದರೆ, ಈಗ ಆಲ್ರೆಡಿ ಅಕೌಂಟ್ ಇದ್ದರೆ ಇದಾಗುತ್ತೆ. ಆಗಿದ್ರೆ ನೀವು ಅನ್ಬೋದು, ಬ್ರದರ್ ನಮ್ಮ 16 ಏಜ್ ಇದೆ ಅಂತ ಅವ್ರಿಗೆ ಏನು ಗೊತ್ತಾಗುತ್ತೆ, ನಾನು ನಮ್ಮ ಫಾದರ್ ನಂಬರ್ ಹಾಕ್ತೀನಿ, OTP ಹಾಕ್ತೀನಿ, ಇಮೇಲ್ ಐಡಿ ನಾನು ಈ ವಯಸ್ಸು ಹೆಚ್ಚಿಟ್ಟು ನಾನು ಕ್ರಿಯೇಟ್ ಮಾಡ್ತೀನಿ ನೀವು ಅನ್ಬೋದು. ಅದೇ ಏನೇ ಮಾಡಿದ್ರು ಕೂಡ ಆಗಲ್ಲ, ಸಾಧ್ಯವಲ್ಲ. ಮೇ ಬಿ ಮುಂದಿನ ನಿರ್ಮಾಣದಲ್ಲಿ ಏನೇನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ನೋಡೋಣ. ಇದು ಆ್ಯಕ್ಚುಲಿ ಉಂಟು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆದಂಥ ಇದೊಂದು ಹೊಸ ನ್ಯೂ ರೂಲ್ಸು. ಈ ರೂಲ್ಸ್ ಒಂದು ಇದನ್ನಾಯಿತು. ಆ್ಯಕ್ಚುಲಿ ಇದು ಒಳ್ಳೇದ ನನಗೆ ನಾನು ನಿಮಗೆ ಒಳ್ಳೇದಾಯಿತು ಕೆಲಸ ಕೆಟ್ಟದಾಯಿತು ಅದು ನನಗೆ ಅನ್ಸಲ್ಲ. ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನನಗೆ ಮಾತ್ರ ಇದು, ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ಇದು ಒಳ್ಳೆಯದು. ಈ ರೂಲ್ಸ್ ಮಾಡಿದ್ದು ಒಳ್ಳೆಯದು. ಯಾಕಂದ್ರೆ ತುಂಬ ಜನ ಎಜುಕೇಷನ್ ಬಿಟ್ಟು ತುಂಬ ಇದನ್ನ ಆಗ್ತಾ ಇದ್ದಾರೆ. ಆದರೆ ಬಟ್ಟು ನಿಮಗೆ ಯಾವ ರೀತಿ ಅನಿಸುತ್ತೆ ಇದು ರೂಲ್ಸ್ ಮಾಡಿದ್ದು, ಏಜ್ ಲಿಮಿಟ್ ಇಟ್ಟಿದ್ದು ಸರಿನಾ ತಪ್ಪ, ಯಾಕೆ ಮಾಡಿದ್ರು ಏನು ಎಲ್ಲ ನಾನು ನಿಮ್ಮಿಂದ ಒಪಿನಿಯನ್ ಕೇಳಬೇಕು. ಅದಕ್ಕೋಸ್ಕರ ಕಮೆಂಟಿಗೆ ನಾನು ಕೂಡ ತಿಳ್ಕೊತೀನಿ ಇದು ಸರಿನೋ ತಪ್ಪು. ಆದ್ರೆ ಬಟ್ ಈ ಬಜೆಟ್ ಏನಿದೆಲ್ಲ ಆಯಿತು, ನೋಡೋಣ ಏನೇನಾಗುತ್ತೆ ಮುಂದಿನ ದಿನ. ಅದ್ರ ಬಟ್ ಎಲ್ಲರಿಗೂ ಹೇಳ್ತೀನಿ, ಯಾವುದೇ ರೀತಿ ಮಾಡ್ಕೊಬೋದು. ಏನಾದರೂ ಅಕೌಂಟ್ ಟ್ರೈ ಮಾಡೋಕೆ ಹೋದರೆ ತುಂಬ ಪೆನಾಲ್ಟಿ ಕೂಡ ಆಗೋ ಚಾನ್ಸಸ್ ಇದೆ, ದಂಡ ಕೂಡ ನೀವು ಕಟ್ಬೋದಾಗುತ್ತೆ. ಅದು ಕೂಡ ಮುಂದಿನ ದಿನದಲ್ಲಿ ಪ್ಲ್ಯಾನ್ ಇದೆ. ಏನೇನು ನೀವು ಅನ್ಬೋದು, ಬ್ರದರ ಒಂದು ಮಂತ್ ಹಿಂದ್ಗಡೆ ನೀವು ಹೇಳಿದ್ರ ಸೆಂಟ್ರಲ್ ಗೌರ್ಮೆಂಟಲ್ಲಿ ವಿಡಿಯೋ ಮಾಡೋದು ಹೇಳ್ಕೊಡ್ತೀರಂತ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡಿದೆ. ಅದ್ರ ಬಟ್ ಈ ಬಜೆಟ್ ಏನು ಅಂತ ಅನ್ಬೋದು. ಆ್ಯಕ್ಚುಲಿ ಏನು ಇದು ಗೌರ್ಮೆಂಟ್ ಅವರು ಮಾಡಿದಂಥ ರೂಲ್ಸ್, ಆ ಬಜೆಟು ಈ ಬಜೆಟ್ ಏನು ಮತ್ತು ಇದ್ರ ಬಜೆಟ್ ಶಾಕ್ ಆಯಿತು. ಇರಲಿ, ಏನೇನಾಗುತ್ತೋ ಬಿಡ್ತೋ ಗೊತ್ತಿಲ್ಲ. ಆದರೆ ನಾನೊಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೇಕಾದ್ರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ 16 ವರ್ಷಕ್ಕಿಂತ ತೆಳಗಿದ್ರೆ ಪೇರೆಂಟ್ಸ್ ಎಲ್ಲ ರೀತಿ ದಯವಿಟ್ಟು ಮೊಬೈಲ್ ಕೊಡೋಕೆ ಹೋಗ್ಬೇಡಿ, ತುಂಬ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾಕಂದರೆ ಹಿಂಗಿನ ದಿನಮಾನದಲ್ಲಿ ಮೊಬೈಲಿಂದ ಎಷ್ಟೋ ಜನ ಹಾಳಾಗ್ತಾಯಿದ್ದಾರೆ, ಇನ್ನೂ ಎಷ್ಟೋ ಜನ ಒಳ್ಳೇದಾಗ್ತದೆ. ನನಗೆ ಹೇಳ್ಬೇಕಾದ್ರೆ ನಾನು ಅನಿಸಿಕೆ ಆಗ್ತದೇನೆ, ಇನ್ನೊಬ್ರದಲ್ಲ. ನಾನೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಿಗೆ ನಾನು ಸೋಷಿಯಲ್ ಮೀಡಿಯಾ ಇಷ್ಟು ವರ್ಷ ಯೂಸ್ ಮಾಡಿದ್ದೀನಿ, ಮ್ಯಾಕ್ಸಿಮಮ್ 6 ವರ್ಷದಿಂದ ನಾನು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇದ್ದೀನಿ. ಆ್ಯಕ್ಚುಲಿ ನನಗೆ ಹೇಳ್ಬೇಕಾರೆ ನಾನು ಅನಿಸಿದ ಮಟ್ಟಿಗೆ ಹೇಳ್ಬೇಕಾರೆ 100ಕ್ಕೆ 99% ಜನ ಮೊಬೈಲು ಒಳ್ಳೇದಕ್ಕೆ ಯೂಸ್ ಮಾಡಲ್ಲ. ಅದರಲ್ಲಿ 1% ಜನ ಮಾತ್ರ ಒಳ್ಳೇದಕ್ಕೆ ಯೂಸ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ನಾನು ಹೇಳೋದು. ಮಾಡಿದ್ದು ಒಳ್ಳೇದು ನನಗೆ ಅನಿಸಿತ್ತು, ನೀವೇನು ಮಾಡ ಅಂತ ಅದು ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆ ಇದೊಂದೇ ಬಜೆಟ್ ತುಂಬ ಆಗಿದೆ. ಕೆಲವೊಂದಷ್ಟು ತುಂಬ ಬಜೆಟ್ ಮಾಡಿದ್ದಾರೆ, ಅದರಲ್ಲಿ ಅಲ್ಪಸಂಖ್ಯಾತರು ಅಂತ ಇಂಥ ಮಾಡಿದ್ದಾರೆ. ನಾನು ನಿಮಗೆ ಎಲ್ಲರೂ ಬೇಕು ಅಲ್ಪಸಂಖ್ಯಾತರ ಬಜೆಟ್ ಫೀಸ್ ಪಾಸ್ ಮಾಡಿದಾರಲ್ಲ, ಅದರಲ್ಲಿ ನಮ್ಮ ಹಳ್ಳಿ ಆ್ಯಕ್ಚುಲಿ ಇಲ್ಲಿಯವರು 2014ರಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿ ಮನೆ ಆಗಿಲ್ಲ, ಯಾವುದೇ ರೀತಿ ಗಟ್ಟರು, ಯಾವುದೇ ರೀತಿ ರೋಡ್, ಯಾವುದೇ ರೀತಿ ನೀರು ಏನೂ ಇಲ್ಲ, ಸೌಲಭ್ಯ ಅನ್ನೋದು ನಮ್ಮ ಹಳ್ಳಿಯಲ್ಲಿ. ಅದು ಬಟ್ ಅದ್ರ ಬಗ್ಗೆ ನಾನು ದೆನ್ನಿ ಎತ್ತಕ್ಕೆ ಹೋದರೆ ನನ್ನ ಮೇಲೆ ನಿನಗೆ ಎಷ್ಟು ಬೇಕೋ ದುಡ್ಡು ಕೇಳ್ತಾ ಇದ್ದಾರೆ. ನಮಗೆಲ್ಲ ರಾಜಕೀಯ ಬಗ್ಗೆ ಇದ್ರ ಬಗ್ಗೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇದ್ರ ಬಗ್ಗೆ ಮಾತಾಡಬಾರ್ದು, ನಾನೊಬ್ಬ ಇದನ್ನಾಗಿ. ಆದರೆ ಯಾಕೆ ಮಾತಾಡ್ತೇನೆ ನನಗೆ ತಡ್ಕೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಕಣ್ಣಿಂದ ನನಗೆ ಎಲ್ಲಿ ಅನ್ಯಾಯ ಆಗ್ತದೆ ನೋಡೋಕ್ಕಾಗ್ತಲ್ಲ. ಆ್ಯಕ್ಚುಲಿ ನಮ್ಮೂರಲ್ಲೇ ಆಗ್ತದೆ, ನಮ್ಮ ವಾರ್ಡಲ್ಲೇ ಆಗ್ತದೆ. ಮಿಡಲ್ ಕ್ಲಾಸ್ ಕುಟುಂಬ, ಒಂದು ಹಳ್ಳಿ. ಅದ್ರ ಒಟ್ಟು ಕೇಳೋರು ಯಾರೂ ಇಲ್ಲ. ಇವರು 14 ವರ್ಷ, ಸುಮಾರು 10-13 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಮನೆ ಸ್ಯಾಂಕ್ಷನ್ ಆಗಿಲ್ಲ, ಏನೂ ಆಗಿಲ್ಲ. ಡೆತ್ ಸತ್ತರೆ ಹೋಗ್ಯೋಕ್ಕೆ ಜಾಗ ಇಲ್ಲ, ಅಷ್ಟು ಹಿಂದಿದೆ ಇಲ್ಲಿ. ಇದೆಲ್ಲ ಬಿಡಿ, ಅದೆಲ್ಲ ಏನು ಬಿಡಿ. ಇದೇ ನೋಡಿ ಹೊಸ ನೀವು ರೂಲ್ಸು, ಇದ್ರ ಬಗ್ಗೆ ನೋಡೋಣ. ಅದೆಲ್ಲ ಬಿಡಿ. ಎಲ್ಲ ನಮ್ಮ ಮೆಂಬರ್ಸ್ ಹೇಳಿದ್ರೆ ಹೊಸ ನೀವು ಬಜೆಟ್ ಪಾಸ್ ಇದೆ ನೋಡಿ. 16 ವರ್ಷಗಳ ಮೇಲೆ ಪಟ್ಟು ಏನಾದ್ರೆ ಇದನ್ನು ಯೂಸ್ ಮಾಡ್ಬೋದು. 16 ವರ್ಷ ಒಳಗಡೆ ಏನಾದರೂ ಇದ್ದರೆ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕಾಗಲ್ಲ. ಇದು ಹೊಸ ನ್ಯೂ ಬಜೆಟ್, ಎಲ್ಲರಿಗೂ ಎಚ್ಚರಿಕೆ. ಎಲ್ಲ ನಮ್ಮ ಫ್ರೆಂಡ್ಸ್, ನಿಮ್ಮ ಸ್ಕೂಲ್ ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡಿ, ಗೊತ್ತಾಗಲಿ. ಪೇರೆಂಟ್ಸ್ ನಿಮಗೂ ಮುಂದೆ ಎಚ್ಚರಿಕೆ, ಎಲ್ಲರೂ ಗಮನ ಇರಲಿ. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಏನೇನು ಆಡ್ತಾ ಇದ್ದಾರೆ. ತುಂಬ ಜನ ಪೇರೆಂಟ್ಸ್ ಮೊಬೈಲ್ ಕೊಟ್ಟು ಕೈಯಲ್ಲಿ ಸುಮ್ಮನೆ ಅಳ್ತಾ ಇದ್ದಾರೆ, ಗಪ್ ಮಾಡೋಕ್ಕೋಸ್ಕರ ಮೊಬೈಲ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಕೊಡೋಕ್ಕೋಗ್ಬೇಡಿ. ಈಗಿನ ದಿನದಲ್ಲಿ ನೀವು ಎಷ್ಟು ಮೊಬೈಲ್ ಕೊಡ್ತಾರೆ ಅದಕ್ಕೆ ಜಾಸ್ತಿ ಅಟ್ಯಾಚ್ ಆಗಿ
ಮುಂದಿನ ದಿನ ತುಂಬ ಇನ್ನಾಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಏನೇನೋ ಆಗ್ತಾಯಿದೆ, ಅದೆಲ್ಲ ತಡಿಬೇಕಾದ್ರೆ ಈಗ ನೀವು ಮುಂದೆ ಎಚ್ಚರಿಕೆ ವಹಿಸ್ಬೇಕು ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಪ್ರತಿ ಇದರಲ್ಲಿ ಬಜೆಟ್ ಆಗ್ತಾಯಿದೆ, ನೋಡೋಣ ಇನ್ನೂ ನಮ್ಮ ಕಣ್ಣಲ್ಲಿ ಏನೇನು ನೋಡಬೇಕು ನೋಡ್ತಾ ಹೋಗೋಣ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಭೆ ಇಂಟ್ರೆಸ್ಟ್ ಮಾಡಿ ಕೂಡ ಜೀವನ ಮತ್ತೆ ಸಿಗ್ತೀನಿ ಅಷ್ಟಿಲ್ಲ.